ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವ್ಲಾಗ್. ಸೊ ಗೈಸ್ ಇದು ಕಂಟಿನ್ಯೂ ವ್ಲಾಗು. ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ ಆಗಲೇ, ನೆನ್ನೆ ನೈಟ್ ಬಿಟ್ಟಿದ್ದು, ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬಂದ್ವಿ. ಇದು ನಾವಿನ್ನೊಂದು ದೊಡ್ಡಮ್ಮನ ಮನೇಲಿದ್ದೀವಿ. ಸೊ ಈ ತಾನೆಲ್ಲ ಫ್ರೆಶ್ ಅಪ್ ಆಗಿ ಈಗ ಆಲ್ಮೋಸ್ಟ್ ಟೈಮ್ ಈಗ ಅರೌಂಡ್ 12 ಆಗೋಕ್ಕೆ ಇನ್ನೂ 5 ಮಿನಿಟ್ಸ್ ಇದೆ. ಅದರಲ್ಲಿ ಎಲ್ಲ ರೆಡಿ ಆಗಿದ್ದೀನಿ. ನಾನು ಉಟ್ಬಿಟ್ಟು ಇನ್ನೊಂದು ಜಾಕೆಟ್ ಬಾಕಿ ಇದೆ, ಅಲ್ಲಿದೆ ಜಾಕೆಟು, ಅದನ್ನು ಹಾಕೋತೀನಿ. ಈಗ ನವೀನ್ ಒಳಗಡೆ ರೆಡಿ ಆಗ್ತಿದ್ದಾನೆ, ಅವನೊಬ್ಬ ರೆಡಿ ಆಗಿಬಿಟ್ರೆ ಸೊ ಈಗ ಡೈರೆಕ್ಟಾಗಿ ಏರ್ಪೋರ್ಟ್ ಹೋಗ್ತೀವಿ. ಅವನಿಂದ ರೆಡಿ ಆಗ್ತಾನಲ್ಲಿ. ಆ್ಯಕ್ಚುಲಿ ನಾನು ತುಂಬ ಸ್ನ್ಯಾಕ್ಸ್ ಪ್ಯಾಕ್ ಮಾಡಿದ್ದೆ. ಇಲ್ಲಿದೆ ನೋಡಿ, ಇದಿಷ್ಟು ಸ್ನ್ಯಾಕ್ಸು ನಾನು ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಯಾಕಂತಂದರೆ ನಿಜವಾಗ್ಲೂ ನಮ್ಮಮ್ಮ ನೆನ್ನೆ ಹೇಳ್ತು ಹೆವಿ ವಜಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಗ್ನೋರ್ ಮಾಡಿದೆ. ಬಟ್ ಅಲ್ಲಿಂದ ಇಲ್ಲಿ ಬರೋಷ್ಟಿಗೆ ಐ ವಾಸ್ ಟೋಟಲಿ ಲೈಕ್ ಬೆನ್ನೋ ಸ್ಟಾರ್ಟ್ ಆಗಿದ್ದಾಗಲೇ ಲೈಟಾಗಿ ಏನಕ್ಕೆ ಪರಿಸ್ಕ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಲೇಟ್ ಹೋಗ್ತಿದ್ದೀನಿ. ನಾವಿರೋದು ಎಲ್ಲಿ ಬರೋದು ಈಗ? ಬೆನ್ನಿಗನಹಳ್ಳಿ ಟಿನ್ ಫ್ಯಾಕ್ಟ್ರಿ. ಟಿನ್ ಫ್ಯಾಕ್ಟ್ರಿ ತಾನೆ? ಗೈಸ್ ಟಿನ್ ಫ್ಯಾಕ್ಟ್ರಿಯಿಂದ ಈಗ ಹೋಗ್ತಾ ಇದ್ದೀವಿ ನಾವು. ಬಾಯ್ ಯಾ ನೋಡಿ ಗೈಸ್, ಒಂದು ಲುಕ್ಕು ಅಣ್ಣ ಹೀರೋ. ಈಗ ತಾನೇ ಕ್ಯಾಬ್ ಬಂದಿದೆ, ದಿಸ್ ಈಸ್ ಅವರ್ ಕ್ಯಾಬ್. ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಬ್ ಡ್ರೈವರು ಬೇಕು. ಗೈಸ್ ಟೀ ಟೈಮ್. ಕ್ರೇಜಿ ಆಗಿಲ್ಲ ನೆಕ್ಸ್ಟ್. ಗುಡ್. ಟೀ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಕ್ರೇಜಿ. ಥ್ಯಾಂಕ್ ಯು ಫಾರ್ ದಟ್. 20 ಮಿನಿಟ್ಸ ಅಷ್ಟೇನಾ? ಓ ಕ್ರೇಜಿ. ಗೈಸ್ ಈ ತನ ಏರ್ಪೋರ್ಟ್ ರೀಚ್ ಆದ್ವಿ. ಈಗ ಪ್ರಶಾಂತ್ ಎಲ್ಲೋನೋ ಗೊತ್ತಿಲ್ಲ. ಏನು ಬ್ರೋ ಪ್ರಜ್ವಲ್ ಬಂದವನ? ಸೀರಿಯಸ್ಲಿ? ಅವ್ನು ಬುಕ್ ಆಗೈತಾ ಮತ್ತೆ ಟ್ರಕ್ ಇಲ್ಲ? ಬ್ರೋ ಇದೇನು ಸರ್ಪ್ರೈಸ್ ಬ್ರೋ? ಗೈಸ್ ಪ್ರಶಾಂತ್ ಬಂದಿದೆ ನೋಡಿ. ದಿಸ್ ಈಸ್ ಮೈ ಬಡಿ ಪ್ರಶಾಂತ್. 1 year after 1 year. ಯಾ ಓ ಬ್ರೋ ಗೈಸ್ ಪ್ರಜ್ವಲ್ ಕಮ್ ಆನ್. ಯಾ ಬ್ರೋ ಹಾಯ್ ಬ್ರೋ. ಏನು ಸಮಾಚಾರ? ಏನಿಲ್ಲ ಬ್ರೋ. ಸೊ ಗೈಸ್ ಪ್ರಜ್ವಲ್ ಸಡನ್ನಾಗಿ ಶಾಕ್ ಕೊಟ್ಟವನೆ. ಪ್ರಶಾಂತ್ ಬಂದ್ಬಿಟ್ಟವ್ರೆ ಲಾಸ್ಟ್ ಮಿನಿಟ್. ಪ್ರಶಾಂತ್ ಲಗೇಜ್ ಅಂತ ಪ್ರಶಾಂತ್ ಏನು ಲೈಟ್ ಆಗ್ಬಿಟ್ಟೈತೆ ಆಫ್ ಮಾಡಿ. ಗೈಸ್ ಬ್ಲಾಗಿಗೆಲ್ಲ ಮಾಡ್ತಾ ಇದೆಯಲ್ಲ ಹೇಳು ಬ್ರೋ. ಏನು ಬ್ರೋ ಹೇಳೋದು, ನೀವು ಹೇಳ್ಬೇಕು. ಬಾಡಿ ಕಟ್ ಚೇಂಜ್ ಮಾಡ್ಬಿಟ್ಟಿದೆ ಆಗಲೇ, ಮತ್ತೆ ಬರ್ತಾ ಹೋಗಿದ್ಯಾ? ಗೈಸ್ ಕ್ರೇಜಿ. ಗೈಸ್ ಸಿಗ್ತೀನಿ 1-2 ಮಿನಿಟ್ಸ್. ಸೊ ಗೈಸ್ ಈಗ ತಾನೇ ನಾವು 3 ಜನ ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮ ರೋಹಿತ್ ಬ್ರೋ ಬಂದರು, ಶ್ರವಣ್ ಬ್ರೋ ಆ್ಯಂಡ್ ಶ್ರೇಯಸ್ ಬ್ರೋ. ಸೊ ಗೈಸ್ ಈಗ ಟೋಟಲಿ 6 ಮೆಂಬರ್ಸ್. ಸೊ 6 ಜನನೂ ಹೋಗ್ತಾ ಇದ್ವಿ ಟ್ರಕ್ಗೆ. ಈಗ ಚೆಕ್ ಇನ್ ಮುಗಿಸ್ಕೊಂಡು ಬ್ರೋ ಮಾತಾಡ್ಬ್ರೋ ನೀನು. ಸ್ನೋ ಬಿದ್ದು 1 ವರ್ಷ ಆಗೈತೆ. ಸ್ನೋ ಇಲ್ಲ. ಹಾಯ್ ಗೈಸ್ ಅಲ್ಲ, ಏನಾದರೂ ಹೇಳೋ ಕಂಟೆಂಟ್, ಏನು ಮಾಡ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ. ಬಟ್ ನಾನು ಇನ್ನೂ ರಿವೀಲ್ ಮಾಡಿಲ್ಲ. ನಾನು ಇನ್ನೂ ರಿವೀಲ್ ಮಾಡಿಲ್ಲ ಏನಂತ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಕರೆಂಟ್ಲಿ ನಾವು ಮಲೇಷಿಯಾ ಅನ್ಕೊಂಡಿದ್ದೀವಿ. ಬಟ್ ಬ್ರೋ ಬೀಪ್ ಸೌಂಡ್ ಆಗ್ಬೇಕಾಗುತ್ತೆ ಮತ್ತೆ ಬ್ಲಾಗಲ್ಲಿ. ಒಂದು ಫೇವ್ರೇಟ್ ಸ್ಪಾಟ್ ನವೀನ್ 9 ಡಿಗ್ರಿ -19. ಬ್ರೋ ನಿನ್ನ ರಿಯಾಕ್ಷನ್ ಏನಿದ್ರ ಬಗ್ಗೆ? ಬ್ರೋ ಇಲ್ಲಿ ನೋಡಿಲ್ಲಿ 13, ಅದು ಬೇಸ್ ಕ್ಯಾಂಪಲ್ಲಿ. ಬ್ರೋ ಕ್ರೇಜಿ, ನಿಜ ಹೇಳ್ತೀನಿ ತಾನೆ ಕ್ರೇಜಿ. ಕ್ರೇಜಿ ಹೋದ್ರೆ -20 ಅಲ್ಲಿ -20 ಬ್ರೋ. ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಸುತ್ತೆ. ನಮ್ಮ ಹತ್ರ ಜಾಕೆಟ್ ಇರೋದೇ -10. ಹೌದು. ಬಟ್ ನಾವಲ್ಲಿ ರೆಂಟ್ ತಗೊಳ್ಳೋದು ಎಷ್ಟು ತಗೋತಿಲ್ಲ. ಬಟ್ -10 ರೆಂಟಲ್ ಕಾಸ್ಟ್ಗಿಂತ ಡೆಕಾಥ್ಲಾನ್ ಕಾಸ್ಟ್ ಜಾಸ್ತಿ ಆಗೈತೆ. ಹೌದು ಕರೆಕ್ಟು. ಏನಕ್ಕೆ ಇಟ್ಕೋಬಾರ್ದು, ಅವ್ರು ಏರ್ ಅಷ್ಟೇ ಸಸ್ಕೊಂಡ್ಬಿಡ್ತಾರೆ ಸನ್ಸ್ಕ್ರೀನ್ನ. ಗೈಸ್ ಏನು ಗೊತ್ತಾ, ಸನ್ಸ್ಕ್ರೀನ್ ಇಟ್ಬಾರ್ದು ಅಂತ ನೋಟಿಫಿಕೇಶನ್ ಬಂದಿತ್ತು ಅಂತ. ಅದು ಸುಳ್ಳು. ಏನಾದ್ರು ಕೇಳಿದ್ರೆ ಇವೆಲ್ಲ ಇಟ್ಕೋಬೋದು ಗೈಸ್. ಅದನ್ನೇನು ಇಟ್ಕೊಳಂಗಿಲ್ಲ. ಬ್ಯಾಗ್ ತಗೊಂಡ ಗೈಸ್. ಐ ಗಾಟ್ ಮೈ ಬೋರ್ಡಿಂಗ್ ಪಾಸ್. ಯಾ ಗೇಟ್ ನಂಬರ್ 38. ಲೆಟರ್ಸ್ ನೈಟ್ ಕ್ಯಾಂಪಲ್ಲಿ ಕೂದಿರ್ತೀವಲ್ಲ, ಕ್ಯಾಂಪಲ್ಲಿ ನೋಡಿದೆ ಅವಾಗ. ರೆಡಿ ಹೋಗೋಣ ಗೈಸ್. ಸೆಕ್ಯೂರಿಟಿ ಚೆಕ್ ಮುಗೀತು. ಲೆಟ್ಸ್ ಗೋ ಟು ಕ್ಯಾಚ್ ಫ್ಲೈಟ್. ಏನು ಮಲ್ಕೋಬೇಕಂದ್ರೆ 200 ಕೊಡ್ಬೇಕು. ಈಗ ನೆಕ್ಸ್ಟು ಹೇಳಲ್ಲ. ನೆಕ್ಸ್ಟು
ಕುಡಿಯಾ ವರ್ಕ್ ಆಗ್ತಿಲ್ಲ ಬ್ರೋ, ನೀರು ಬರ್ತಿಲ್ಲ, ಎಲ್ಲಿ ಕುಡಿ? ಬಂತು ನೋಡೋದು ಬಂತು ಹೋಗ ರೇಸ್ ಇಷ್ಟ ರೇಸ್ ಇಷ್ಟು ಹೋಗಿ ಈಗ ತಾನೇ ಬೋರ್ಡಿಂಗ್ ಮುಗೀತು. ಈಗ ಫ್ಲೈಟ್ ಹತ್ಕೊಳ್ಳಿದೆ. ನಮ್ಮ ಫ್ಲೈಟಲ್ಲಿ ಇದೆ ನೋಡಿ ಅಲ್ಲಿ ಡೈರೆಕ್ಟ್ ಇದೆ ಎಂಟ್ರಿ. ಅಲ್ಲಿ ಬ್ರೋ, ನಿನ್ನ ಫ್ಲೈಟ್ ಅಂತ ಕರ್ಕೊಂಡು ಹೋಗಲ್ಲ. ಹಾಂ ಆಕ್ಚುಲಿ ಇಲ್ಲಿಂದ ಬಸ್ ಹೋಗುತ್ತೆ ಡೆಲ್ಲಿಗೆ. ಡೆಲ್ಲಿಗೆ ಬಸ್ ಹೋಗುತ್ತಾ? ಫೈನ್ ರೂಪಾಯಿ 3, 2. Yeah. Hi guys, this is our flight. Say hi. Yeah, guys, this is our flight. Bro, crazy ಅಲ್ಲ?